ಪ್ರಧಾನಿ ನರೇಂದ್ರ ಮೋದಿ ಕ್ಯಾಬಿನೆಟ್ಗೆ ಬಿಗ್ ಸರ್ಜರಿಗೆ ಇದೀಗ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಒಂದು ಕಡೆ ಇಲ್ಲಿ ಕರ್ನಾಟಕದಲ್ಲೂ ಇದರ ಬಿಸಿ ಜೋರಾಗಿ ಮುಂದುವರಿತಾ ಇದ್ರೆ, ಅದರ ಜೊತೆಗೆ ಕೇಂದ್ರದಲ್ಲೂ ಕೂಡ ಮೋದಿ ಕ್ಯಾಬಿನೆಟ್ನಲ್ಲಿ ಹೈ ಪ್ರೊಫೈಲ್ ಚೇಂಜ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆಗೋದು ಫಿಕ್ಸ್ ಅಂತಾನೂ ಕೂಡ ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಪ್ರಧಾನಿ ಮೋದಿ ಸಂಪುಟ ಪುನರ್ ವ್ಯವಸ್ಥೀಕರಣಕ್ಕೆ ವೇದಿಕೆ ಇದೀಗ ರೆಡಿ ಆಗಿದೆ. ನರೇಂದ್ರ ಮೋದಿ ಕ್ಯಾಬಿನೆಟ್ಗೆ ಸಿದ್ಧತೆ. ಮೋದಿ ಕ್ಯಾಬಿನೆಟ್ನಲ್ಲಿ ಹೈ ಪ್ರೊಫೈಲ್ ಚೇಂಜ್ ಆಗುವುದು ಫಿಕ್ಸ್. ಪ್ರಧಾನಿ ಮೋದಿ ಸಂಪುಟ ಪುನರ್ ವ್ಯವಸ್ಥೀಕರಣಕ್ಕೆ ವೇದಿಕೆ ರೆಡಿ ಆಗಿದೆ. ಕ್ಯಾಬಿನೆಟ್ನಲ್ಲಿ ಆಮೂಲಾಗ್ರ ಬದಲಾವಣೆಗೆ ಮುಂದಾದ ಪ್ರಧಾನಿ ಮೋದಿ. ಮಳೆಗಾಲದ ಅಧಿವೇಶನಕ್ಕೆ ಮುನ್ನವೇ ಮೇಜರ್ ಸಂಪುಟ ಸರ್ಜರಿ. ಈಗಾಗಲೇ ಸಂಪುಟ ಸೇರುವವರ ಪಟ್ಟಿ ಫೈನಲ್ ಮಾಡಿರುವ ಮೋದಿ ಸಚಿವರಾಗಲು ರೆಡಿಯಾಗಿ ಹೈಕಮಾಂಡ್ನಿಂದ ಅವರಿಗೆಲ್ಲ ಸಂದೇಶ ರವಾನೆ ಆಗಿದೆ. ನಾಳೆಯಿಂದ 3 ದಿನ ದೆಹಲಿಯಲ್ಲಿಯೇ ಉಳಿಯುವಂತೆ ಸೂಚನೆಯನ್ನ ನೀಡಿದ್ದಾರೆ. ಜುಲೈ 17ರಂದು ಸಂಪುಟ ಸರ್ಜರಿ ನಡೆಸಲು ಪ್ರಧಾನಿ ಮೋದಿ ಬಿಗ್ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ. ಮೋದಿ ಸಂಪುಟದ ಎಲ್ಲಾ ಸಚಿವರಿಂದಲೂ ರಾಜೀನಾಮೆ ಕೊಡಿಸುವ ಸಾಧ್ಯತೆ ಇದೆ. ನರೇಂದ್ರ ಮೋದಿ ಕ್ಯಾಬಿನೆಟ್ ಬಿಗ್ ಸರ್ಜರಿ. ಸಂಪುಟ ಸರ್ಜರಿ, ಮೋದಿ ಬಿಗ್ ಪ್ಲಾನ್. ಆಮೂಲಾಗ್ರವಾಗಿ ಸಂಪುಟವನ್ನ ಬದಲಾಯಿಸುವುದು. ಏನ್ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ? ಹಾಲಿಗಳ ಪೈಕಿ ಕೆಲವರನ್ನಷ್ಟೇ ಮತ್ತೆ ಮಂತ್ರಿ ಮಾಡುವುದು. ಬಹುತೇಕ ಖಾತೆಗಳನ್ನ ಬದಲಾಯಿಸುವಂತಹ ಪ್ಲಾನ್ ನಲ್ಲಿ ಇದ್ದಾರೆ. ಇನ್ನು ಅದ್ರ ಜೊತೆಗೆ ಇಡೀ ಸಂಪುಟ ಸಚಿವರ ರಾಜೀನಾಮೆ ಪಡೆಯುವುದು ಒಂದಿಷ್ಟು ಪ್ಲಾನ್ಗಳಿರುವಂಥದ್ದು. ಆಮೂಲಾಗ್ರ ಬದಲಾವಣೆ ಅಂತ ಅಂದ್ರೆ ಮೋದಿ ಈ ಬಾರಿ ಹೊಸಬರಿಗೆ ಅವಕಾಶ ಕೊಡ್ತಾರಾ ಅಥವಾ ಹಳಬರಿಗೆ ಇಲ್ಲಿ ಕೋಕ್ ಕೊಡಲಾಗುತ್ತೆ? ಬಹುತೇಕರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಬಹುದು ಕೂಡ. ಯಾಕಂದ್ರೆ ಒಂದಿಷ್ಟು ಹೊಸ ಪ್ಲಾನ್ ಅನ್ನ ರೂಪಿಸ್ಕೊಂಡಿರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿಯ ರಾಜಕೀಯ ಆಡಳಿತ ವೈಖರಿಯನ್ನ ಗಮನಿಸಿಕೊಂಡು ಕೇಂದ್ರ ಸಚಿವರಾಗಿ ಯಾರನ್ನ ಆಯ್ಕೆ ಮಾಡಬೇಕು ಮತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನೋಡಿ, ಸತತವಾಗಿ ಯಾರು ಕೇಂದ್ರ ಸಚಿವರಾಗಿ ಅಲ್ಲಿ ಅಧಿಕಾರವನ್ನು ಅಲಂಕರಿಸ್ತಾ ಬಂದಿದ್ದಾರೆ. ಇದೀಗ ಹೊಸಬರಿಗೆ ಏನಾದರೂ ಅವಕಾಶವನ್ನ ಮಾಡಿಕೊಡ್ತಾರ? ನೆಕ್ಸ್ಟ್ ಮುಂದಿನ ಬಾರಿ ಯಾರಿಗೆ ಅವಕಾಶ ಒದಗಿ ಬರುವಂಥದ್ದು? ಹೀಗೆ ನಾನಾ ಥರದಂಥ ಚರ್ಚೆಗಳು ನಡೆಯುವಂಥದ್ದು. ಯಾಕಂದ್ರೆ ಜುಲೈ 17ರಂದು ಸಂಪುಟ ಸರ್ಜರಿ ನಡೆಸಲು ಪ್ರಧಾನಿ ಮೋದಿ ಅವರ ದೊಡ್ಡ ಪ್ಲಾನ್. ಯಾರಿಗೆ ಶಾಕ್ ಕಾದಿದೆ ಅಂತ ಇಲ್ಲಿ ಗಮನಿಸ್ತಾ ನೋಡೋದಾದ್ರೆ, ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರಾದಂಥವರು, ಇನ್ನು ಭೂಪೇಂದ್ರ ಯಾದವ್ ಪರಿಸರ, ಮನೋಹರ್ ಲಾಲ್ ಖಟ್ಟರ್ ವಿದ್ಯುತ್ ವಸತಿ ಸಚಿವ, ಹರ್ದೀಪ್ ಸಿಂಗ್ ಪುರಿ ಇಂಧನ ಸಚಿವ. ಕೆಲವೊಂದಿಷ್ಟು ಅವಕಾಶಗಳ ಆಧಾರದ ಮೇಲೆ ರಾಜಕೀಯವಾಗಿ ಅವರ ವೈಖರಿ ಮುಂದಿನ ದಿನಗಳಲ್ಲಿ ಇನ್ನು ಯಾರ ಖಾತೆ ಬದಲಾಗಬಹುದು? ನಿತಿನ್ ಗಡ್ಕರಿ ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಇದ್ದಾರೆ, ಹಾಲಿ ವಿತ್ತ ಸಚಿವೆ ಮತ್ತು ಶಿಕ್ಷಣ ಮಂತ್ರಿ ಆಗಬಹುದು ಅಂತ. ಇನ್ನು ಪಿಯೂಷ್ ಗೋಯಲ್ ಇದ್ದಾರೆ, ಹಾಲಿ ವಾಣಿಜ್ಯ ಸಚಿವ, ವಿತ್ತ ಸಚಿವ ಆಗಬಹುದು. ಇನ್ನು ನಿತಿನ್ ಗಡ್ಕರಿ ಹಾಲಿ ಸಾರಿಗೆ ಸಚಿವ, ಹೆದ್ದಾರಿ ಸಚಿವ. ನಿರ್ಮಲಾ ಸೀತಾರಾಮನ್ ನೋಡಿ, ಮಹಿಳಾ ಕೋಟಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ನಿರ್ಮಲಾ ಸೀತಾರಾಮನ್ ಮಂಡಿಸಿದಂತಹ ಬಜೆಟ್ಗಳು ಇದುವರೆಗೂ ಕೂಡ ಮಹಿಳಾ ಕೋಟಾದಲ್ಲಿ ಯಾರು ಕೂಡ ಮಂಡಿಸಿಲ್ಲ ಅಂತ ಹೇಳ್ಬೋದು. ಮಹಿಳೆಯರ ಕೋಟಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದದ್ದು ನಾನು. ಸೊ ಹಾಗಾಗಿ ನಿರ್ಮಲಾ ಸೀತಾರಾಮನ್ ಖಾತೆ ಬದಲಾಗುವಂಥ ಚಾನ್ಸಸ್ಸು ಇಲ್ಲಿ ಇದೆ ಅಂತ ನೋಡಿದ್ರೆ, ಅಂದರೆ ಒಂದಿಷ್ಟು ಅಂದಾಜಿಸಿ ನೋಡಿದಾಗ, ಒಂದಿಷ್ಟು ಲೆಕ್ಕಾಚಾರವನ್ನು ಹಾಕ್ಕೊಂಡು ನೋಡಿದಾಗ ಇಲ್ಲಿ ನಮಗೆ ಸಿಗ್ತಾ ಇದ್ದಂಥ ಒಂದಿಷ್ಟು ಹೆಸರುಗಳು, ಇಡೀ ಸಂಪುಟ ಸಚಿವರ ರಾಜೀನಾಮೆ ಪಡೆಯುವಂಥ ಚಾನ್ಸಸ್ ಇದೆ. ಇಡೀ ಸಚಿವ ಸಂಪುಟ ಸಚಿವರ ರಾಜೀನಾಮೆ ಅಂತ ನೋಡಿದಾಗ ಅಲ್ಲಿ ಯಾರ್ಯಾರಿಗೆ ಕೋಕ್ ಕೊಡಲಾಗುತ್ತೆ, ಯಾರ್ಯಾರಿಗೆ ಶಾಕ್ ಕಾದಿದೆ, ಇನ್ನು ಅದ್ರ ಜೊತೆಗೆ ಯಾರನ್ನ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಈಗಾಗಲೇ ಏನು ಬಿಜೆಪಿ ಒಂದ್ ಕಡೆ ಓವರ್ ಆಲ್ ಎಲ್ಲ ರಾಜ್ಯಗಳ ಪೈಕಿ ನಾವಿಲ್ಲಿ ಗಮನಿಸಿ ನೋಡಿದಾಗ, ಈಗ ಬಿಜೆಪಿ ಕರ್ನಾಟಕ ಅಂತಾನೆ ನೋಡಿದಾಗ, ಕರ್ನಾಟಕದಲ್ಲಿ ಬಿಜೆಪಿ ತುಂಬ ಸೈಲೆಂಟ್ ಆಗಿ ಮೌನವನ್ನು ವಹಿಸ್ಕೊಂಡು ಬಿಟ್ಟಿರುವಂಥದ್ದು. ಸೊ ಹೀಗಾಗಿ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ಕೇಂದ್ರದ ಮೇಲೆ. ಯಾಕೆ ಕರ್ನಾಟಕದವರಿಗೆ ಇಲ್ಲಿ ಕೇಂದ್ರದಲ್ಲಿ ಏನು
ಏನು ನೌಕರಿಯ ಹುದ್ದೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಒದಗಿಸಿಕೊಡ್ತಾ ಇಲ್ಲ, ಯಾಕೆ ಸಿಗ್ತಾ ಇಲ್ಲ, ಕರ್ನಾಟಕದವರಿಗೆ ಎಷ್ಟು ಆದ್ಯತೆಯನ್ನು ಕೊಡಲಾಗುತ್ತೆ, ಕೇಂದ್ರದಲ್ಲಿ ಕೊಡಲಾಗ್ತಾ ಇದೆ, ಗಮನಿಸಿ ನೋಡಿ. ಹೀಗೆ ಒಂದಿಷ್ಟು ಲೆಕ್ಕಾಚಾರಗಳು ಇಲ್ಲಿ ಉದ್ಭವ ಆಗಿತ್ತು. ಇನ್ನು ಯಾರಿಗೆ ಚಾನ್ಸ್ ಇದೆ? ಮನೋಜ್ ಸಿನ್ಹಾ, ನಿತೀಶ್ ಕುಮಾರ್ ಇದ್ದಾರೆ, ಮಾಜಿ ಸಿಎಂ, ಶಕ್ತಿಕಾಂತ್ ದಾಸ್ RBI ಮಾಜಿ ಗವರ್ನರ್, ಶ್ರೀಕಾಂತ್ ಶಿಂದೆ ಇದ್ದಾರೆ, ಶಿವಸೇನೆ ಶಿಂದೆ ಸಂಸದ, ರಾಘವ್ ಚಡ್ಡಾ ಇದ್ದಾರೆ, ಆಪ್ಗೆ ರಾಜೀನಾಮೆ ನೀಡಿದ ಸಂಸದ, ಬಾನ್ಸುರಿ ಸ್ವರಾಜ್, ಸುಷ್ಮಾ ಸ್ವರಾಜ್ ಪುತ್ರಿ ಸಂಸದೆ. ಯಾಕೆ ಇವರಿಗೆ ಅವಕಾಶವನ್ನ ಕೊಡಬಹುದು ಅಂತ ಇಲ್ಲಿ ಗಮನಿಸಿ ನೋಡಿದಾಗ, ಮನೋಜ್ ಸಿನ್ಹಾ ಹಾಲಿ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್, ಮುಂದಿನ ರಾಜಕೀಯ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಕೊಂಡು, ಮುಂದಿನ ನರೇಂದ್ರ ಮೋದಿ ಅವರ ರಾಜಕೀಯ ಬದಲಾವಣೆಗಳು, ರಾಜಕೀಯ ಬೆಳವಣಿಗೆಯನ್ನ ಗಮನದಲ್ಲಿಟ್ಕೊಂಡು ಈ ಒಂದಿಷ್ಟು ಇವರಿಗೆ ಅವಕಾಶವನ್ನ ಮಾಡಿಕೊಡ್ಬೋದು ಅಂತ ಹೇಳಿದಾಗ, ಮನೋಜ್ ಸಿನ್ಹಾ ನೋಡಿ ಹಾಲಿ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್, ನಿತೀಶ್ ಕುಮಾರ್ ಮಾಜಿ ಸಿಎಂ, ನಿತೀಶ್ ಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತಮ್ಮ ಒಂದು ರಾಜ್ಯದಲ್ಲಿ ಸತತವಾಗಿ ಸಿಎಂ ಆಗ್ತಾ ಬಂದು ಅಲ್ಲಿ ಅವ್ರದ್ದೇ ಆದಂಥ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಅವ್ರದ್ದೇ ಆದಂಥ ಒಂದಿಷ್ಟು ದಾಖಲೆಗಳನ್ನು ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿತೀಶ್ ಕುಮಾರ್ಗೆ ಇಲ್ಲಿ ಅವಕಾಶ ಮಾಡಿಕೊಡುವಂಥ ಎಲ್ಲ ಚಾನ್ಸಸ್ಗಳು ಕಂಡು ಬರ್ತಾ ಇದೆ. ಇನ್ನು ಶಕ್ತಿಕಾಂತ್ ದಾಸ್ RBI ಮಾಜಿ ಗವರ್ನರ್ ಇದ್ದಾರೆ, ಶ್ರೀಕಾಂತ್ ಶಿಂದೆ ಶಿವಸೇನೆ ಶಿಂದೆ ಸಂಸದ, ಶಿವಸೇನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಶಿವಸೇನೆ ಏನಾಯ್ತಲ್ವಾ ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಶ್ರೀಕಾಂತ್ ಶಿಂದೆ ಇದ್ದಾರೆ. ಇನ್ನು ರಾಘವ್ ಚಡ್ಡಾ ಆಪ್ಗೆ ರಾಜೀನಾಮೆ ನೀಡಿದಂಥ ರಾಘವ್ ಚಡ್ಡಾ ವಿಚಾರಕ್ಕೆ ಅಂದರೆ ಆಪ್ ಪಕ್ಷದಲ್ಲಿ ಒಂದು ರೀತಿಯಾಗಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸ್ಕೊಂಡು ತಮ್ಮದೇ ಆದಂಥ ಒಂದಿಷ್ಟು ಆಪರೇಷನ್ಸ್ಗಳನ್ನು ಮಾಡಿಕೊಂಡು ಇಡೀ ಪಕ್ಷವನ್ನು ಮುನ್ನಡೆಸ್ಕೊಂಡು ಬಂದಂಥ ರೀತಿಯಲ್ಲಿ ಇವರಿಗೆ ಕ್ರೆಡಿಟಲ್ಲಿ ವ್ಯಕ್ತವಾಗ್ತಿತ್ತು. ಅವ್ರಿಗೆ ಅವಕಾಶ ಕೊಡುವಂಥದ್ದು ಈ ಬಾರಿ ಹೆಚ್ಚಾಗಿ ಕಾಣಿಸ್ತಾ ಇದೆ.